ರಾಜ್ಯ ಬಿಜೆಪಿ ಬಣ ಸಂಘರ್ಷ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಎಲ್ಲಾ ಅತೃಪ್ತ ಶಾಸಕರೆಲ್ಲರೂ ಸಹ ಎಲ್ಲಾ ನಾಯಕರು ಬೀಡ್ಬಿಟ್ಟಿದ್ದಾರೆ. ವಿಜೇಂದ್ರ ಅವರ ವಿರುದ್ಧ ಲಿಂಗಾಯತ ನಾಯಕರು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ವಿ ಸೋಮಣ್ಣ ಅವರ ನಿವಾಸದಲ್ಲಿ ಇವತ್ತು ಪೂಜೆ ಇತ್ತು. ಸೊ ಈ ಪೂಜೆಯ ನೆಪದಲ್ಲಿ ರೆಬಲ್ಸ್ ನಾಯಕರೆಲ್ಲರೂ ಸಹ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಈ ಸಭೆಯಲ್ಲಿ, ವಿ ಸೋಮಣ್ಣ ಅವರಿದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ಅರವಿಂದ ಬೆಲ್ಲದವರಿದ್ದಾರೆ, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಮಹೇಶ್ ಕುಮಟಳ್ಳಿ ಅವರಿದ್ದಾರೆ. ಎಲ್ಲಾ ಪ್ರಮುಖ ನಾಯಕರು ಇವತ್ತು ವಿಜೇಂದ್ರ ಅವರ ವಿರುದ್ಧ ಯಾರೆಲ್ಲ ಸಿಡಿದೆದ್ದಿದ್ದಾರೋ, ಬಂಡಾಯ ಎದ್ದಿದ್ದಾರೋ ಅವರೆಲ್ಲರೂ ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಏನು ಅಂದ್ರೆ, ಅತ್ಲೋಗ ಅಲ್ಲ ಇತ್ಲಾಗೂ ಅಲ್ಲ, ಮಧ್ಯದಲ್ಲಿದ್ದಂತ ತಟಸ್ಥ ಬಣ, ಸೊ ತಟಸ್ಥ ಬಣದ ನಾಯಕರು ಸಹ ಈ ಒಂದು ಸಭೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಉದಾಹರಣೆಗೆ ಬೊಮ್ಮಾಯಿ ಅವರು ಆ ಕಡೆನೂ ಗುರುತಿಸ್ಕೊಂಡಿರ್ಲಿಲ್ಲ, ಈ ಕಡೆನೂ ಗುರುತಿಸ್ಕೊಂಡಿರ್ಲಿಲ್ಲ, ಒಂದೇ ಕಡೆ ಇದ್ರು, ಅವರು ಮಿಡ್ಲಲ್ಲಿ ಇದ್ರು. ಮತ್ತೊಂದ್ ಕಡೆ ಸೋಮಣ್ಣ ಅವರು, ಸೊ ಅವ್ರ ಮನೆಯಲ್ಲೇ ನಡೆದಿರ್ತಕ್ಕಂಥ ಮೀಟಿಂಗ್ ಇದು. ತಟಸ್ಥ ಬಣದ ಯತ್ನಾಳ್ ಕಡೆ ವಾಲಿರ್ತಕ್ಕಂಥದ್ದು ಒಂದಷ್ಟು ಜನ ನಾಯಕರು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇತ್ತ ಹೈಕಮಾಂಡ್ ನಾಯಕರನ್ನ ವಿಜೇಂದ್ರ ಅವರು ಭೇಟಿ ಆಗ್ಲಿದ್ದಾರೆ. ಬಿಜೆಪಿ ವರಿಷ್ಠರು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ಅತೃಪ್ತ ಬಣದ ನಾಯಕರೆಲ್ಲರೂ ಸಹ ಡೆಲ್ಲಿಯಲ್ಲೇ ಇದ್ದಾರೆ. ಮತ್ತೊಂದು ಕಡೆ ಯಾರ ವಿರುದ್ಧ ಇವತ್ತು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಾಯಕರು, ಆ ಅತೃಪ್ತಿಗೆ ಗುರಿಯಾಗಿರುವಂತಹ ನಾಯಕ, ಇವರೆಲ್ಲರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂತಹ ನಾಯಕ ವಿಜೇಂದ್ರ ಅವರು ಸಹ ಡೆಲ್ಲಿಯಲ್ಲೇ ಇದ್ದಾರೆ. ನಿನ್ನೆ ಆಕ್ಚುಲಿ ಅವರು ಇವತ್ತು ಚಿತ್ರದುರ್ಗದಲ್ಲಿ ಇರಬೇಕಾಗಿತ್ತು, ಆದ್ರೆ ನಿನ್ನೆ ದಿಢೀರ್ ಅಂತ ಬನ್ನಿ ಅಂತ ಹೇಳಿ ಅವರನ್ನ ಕರೆಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈಗ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ವಿಜೇಂದ್ರ ಅವರು ಸಹ ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಾಗಬಹುದು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮನೆ ಮಾಡಿರುವಂಥದ್ದು. ಒಂದು ಕಡೆ ಈ ಎಲ್ಲ ಅತೃಪ್ತಿಯ ಚಟುವಟಿಕೆಗಳಿಗೆ ಫುಲ್ ಸ್ಟಾಪ್ ಹಾಕುವಂತ ಎಲ್ಲಾ ಲಕ್ಷಣಗಳು ಕಂಡು ಬರಲಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಡೆಲ್ಲಿ ಹೈಕಮಾಂಡ್ ನಾಯಕರು ಡೆಲ್ಲಿ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಹಳ ಬ್ಯುಸಿ ಆಗಿದ್ರು. ಆದ್ರೆ ಇನ್ಮೇಲೆ ಅವರು ಬಹಳ ಫ್ರೀ ಆಗಿರ್ತಾರೆ, ಟಿಲ್ ಅಕ್ಟೋಬರ್ ನವೆಂಬರ್ ವರೆಗೆ ಫ್ರೀ ಆಗಿರ್ತಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದ ಈ ಒಂದು ಸಂಘರ್ಷಕ್ಕೆ ಮದ್ದು ಅರಿಯುವ ಕೆಲಸವನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟು ಈಸಿಯಾಗಿ ವಿಚಾರ ಬಿಟ್ಬಿಟ್ರೆ, ಇಲ್ಲಿಗೆ ವಿಚಾರವನ್ನ ಬಿಟ್ರೆ, ಈಸಿಯಾಗಿ ತೆಗೆದುಕೊಂಡ್ರೆ ಇವರು ಬಿಜೆಪಿಯನ್ನೇ ಮುಗಿಸಿ ಬಿಡ್ತಾರೆ. ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಬಿಜೆಪಿಯೇ ಹೇಳ ಹೆಸರಿಲ್ಲದಂತೆ ಆಗೋಗ್ಬಿಡುತ್ತೆ ಇವರನ್ನ ನಂಬ್ಕೊಂಡ್ರೆ. ಸೊ ಹಾಗಾಗಿ ಡೆಲ್ಲಿ ನಾಯಕರೆಲ್ಲರೂ ಸಹ ಬಹಳ ಸೀರಿಯಸ್ ಆಗಿ ವಿಚಾರವನ್ನ ತೆಗೆದುಕೊಂಡಿದ್ದಾರೆ. ಮತ್ತು ಎಲ್ಲ ಅತೃಪ್ತ ನಾಯಕರ ಜೊತೆಗೆ ತಟಸ್ಥವಾಗಿ ಉಳ್ಕೊಂಡಿದ್ದಂತಹ ನಾಯಕರು ಸಹ ಮೀಟಿಂಗ್ ಅನ್ನ ಮಾಡುವುದರ ಮೂಲಕ ಎಲ್ಲ ಒಂದು ಕಡೆ ವಿಜೇಂದ್ರ ಅವರ ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಇಷ್ಟು ಜನ ತಮ್ಮ ವಿರುದ್ಧ ಇದ್ದಾರೆಯೇ ಅನ್ನುವ ರೀತಿಯಲ್ಲಿ ಪಾಪ ವಿಜೇಂದ್ರ ಅವರಿಗೀಗ ಟೆನ್ಷನ್ ಜಾಸ್ತಿ ಆಗಿರಬಹುದು. ದಿನ ಕಳೆದಂತೆ ಕ್ಷಣಗಳು ಉರುಳುತ್ತಾ ಇದ್ದ ಹಾಗೆ ಈ ಅತೃಪ್ತ ಬಣದ ನಾಯಕರ ಲಿಸ್ಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಬೆಳಿತಾನೆ ಹೋಗ್ತಾ ಇದೆ. ಸೊ ಹಾಗಾಗಿ ಆ ಲಿಸ್ಟ್ಗೆ ಕತ್ರಿ ಹಾಕಬೇಕು ಅಂದ್ರೆ ವಿಜೇಂದ್ರ ಅವರು ಹೊಸ ಐಡಿಯಾವನ್ನ ಹುಡುಕಬೇಕು. ಆ ಹೊಸ ಐಡಿಯಾವನ್ನ ಯಾವ ರೀತಿಯಾಗಿ ಹೈಕಮಾಂಡ್ ಮುಂದೆ ಮಂಡಿಸ್ತಾರೆ ಅನ್ನುವಂಥದ್ದು ಇರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂದ್ರೆ ವಿಜೇಂದ್ರ ಅವರ ಮಾತನ್ನ ಕೇಳುವ ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರಾ? ಇಷ್ಟೂ ದಿನಗಳ ಕಾಲ ವಿಜೇಂದ್ರ ಅವರ ಮಾತಿಗೆ ಸೊಪ್ಪು ಹಾಕೊಂಡು ಬಂದಂತ ಹೈಕಮಾಂಡ್ ನಾಯಕರು ಇನ್ನಾದ್ರೂ ಅವ್ರ ಮಾತಿಗೆ ಬೆಲೆ ಕೊಡ್ತಾರಾ ಅಥವಾ ಅತೃಪ್ತಿ ಬಣದ ನಾಯಕರಿಗೆ ಬೆಲೆ ಕೊಡ್ತಾರಾ? ಅದನ್ನ ಕಾದು ನೋಡ್ಬೇಕಾಗಿದೆ.